ತಪ್ಪು, ನಿಂತ್ರೆ ತಪ್ಪು, ಕೂತ್ರೆ ತಪ್ಪು, ಏನೋ ಒಂದು ಪುಲ್ಲೋವರ್ ಹಿಡ್ಕೊಂಡ್ರೆ ತಪ್ಪು, ಬ್ರ್ಯಾಂಡೆಡ್ ಟೀ ಶರ್ಟ್ ಹಾಕಿದ್ರೆ ತಪ್ಪು, ಮತ್ತೆ ಇನ್ನೇನು ಹಾಕ್ಬೇಕು? ಅವ್ರು ಸೊಪ್ಪು ಕಟ್ಕೊಂಡು ಬರ್ಬೇಕಾ? ಹಂಗಾದ್ರೆ ನನಗೆ ಅರ್ಥ ಆಗ್ತಿಲ್ಲ, ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದನ್ನ ಪ್ರತಿಯೊಂದನ್ನು ತಪ್ಪು ಅಂತ ಬಿಂಬಿಸುವ ಮತ್ತು ಜನರನ್ನು ತಪ್ಪುದಾರಿಗೆ ತೇಳ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜೈಲು ಅಂದ್ರೆ 4 ಗೋಡೆಯ ಒಳಗೆ ನಿಮ್ಮನ್ನು ಕಟ್ ಹಾಕಿ ಇರೋದಿಲ್ಲ. ಅಪರಾಧಿಗಳಿಗೆ ಸಜಾಬಂದಿಗಳು ಯಾರಿರ್ತಾರೆ ಅವರಿಗೆ ಕಠಿಣ ಸಜೆ ಅಂತಿರುತ್ತೆ ಮತ್ತು ಸಾಧಾರಣ ಸಜೆ ಅಂತಿರುತ್ತೆ. ಸಾಧಾರಣ ಸಜೆ ಅಂತಿರುವವರಿಗೆ ಅಲ್ಲಿ ಒಂದಷ್ಟು ಆಫೀಸ್ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಪ್ರತಿನಿತ್ಯಕ್ಕೆ 500 ರೂಪಾಯಿ ಸಂಬಳ ಕೂಡ ಕೊಡ್ತಾರೆ, ಸರ್ಕಾರ ಕೊಡುತ್ತೆ. ಸರ್ಕಾರ ಅದು ಅವ್ರ ನಂತರಕ್ಕೆ ಜೈಲಿಂದ ಬಿಡುಗಡೆ ಆಗಿ ಹೋಗುವಾಗ ಅವ್ರು ಅದನ್ನ ಪಡ್ಕೊಂಡು ಹೋಗ್ಬೋದು. ಬಿಟ್ಟು ಬೇರೆ ಏನಿದೆ? ಆರೋಪಿಗಳಿಗಂತೂ ನೀವು ಕೇಳಿದ್ರು ಕೊಡಲ್ಲ. ಈ ಎಷ್ಟೋ ಸಜಾಬಂದಿಗಳಿಗೇನೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ರು ಅಲ್ಲಿ ಒಳಗಡೆ ಕೆಲಸ ಸಿಗ್ತಾ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಎಲ್ಲ ರೀತಿಯ ಕೆಲಸಗಳಿಗೂ ಕೂಡ ಎಂಪ್ಲಾಯ್ಮೆಂಟ್ ಫಿಕ್ಸ್ ಆಗಿರೋ ಕಾರಣಕ್ಕೆ ಒಳಗಡೆ ಬೇಕು ಅಂದ್ರೆ ಕೆಲಸ ಸಿಗ್ತಾ ಇಲ್ಲ. ಹಾಗಿರುವಾಗ ದಯವಿಟ್ಟು ಒಂದು ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ. ಆರೋಪಿಗಳಾಗಿದ್ದವರು ಬೇಲ್ ಆಗೋದಕ್ಕಿಂತ ಮುಂದೆ ಜೈಲಿಗೆ ಹೋಗ್ತಾರೆ ಅಂದ್ರೆ ಅವ್ರು ಇಷ್ಟಪಟ್ಟಿರುವಂತಹ ಬಟ್ಟೆಗಳನ್ನ ಹಾಕೊಳ್ಬಹುದು. ಅವ್ರು ಲಕ್ಷ ರೂಪಾಯಿ ಬಟ್ಟೆ ಹಾಕಿದ್ರು ಅದನ್ನು ತಡೆಯುವ ಅಧಿಕಾರ ಜೈಲಧಿಕಾರಿಗಳಿಗೆ ಇರೋದಿಲ್ಲ. ಹಾಗಾಗಿ ತಪ್ಪಲ್ಲ. ಬ್ರಾಂಡೆಡ್ ಶೂಗಳು, ಚಪ್ಪಲಿಗಳನ್ನು ಹಾಕೊಳ್ಬಹುದು. ಅವರಿಗೆ ಬೇಕಾಗಿರುವಂತ ಆಭರಣಗಳು. ಯಾಕೆ ಆಭರಣ ತೆಗಿತಾರೆ? ದರ್ಶನ್ ಅವ್ರ ಕೈಯಲ್ಲಿ ಕಡ ಹಾಕೊಂಡಿದ್ರು, ಕಡ ತೆಗಿಬೇಕು, ಯಾಕೆ ತೆಗಿಸ್ತಿಲ್ಲ ಅನ್ನೋದೊಂದು ದೊಡ್ಡ ಆರೋಪ ಅನ್ನುವ ತರ ಮಾಡಿದ್ರು. ಹಾಗೇನೂ ಇಲ್ಲ, ತುಂಬಾ ಜನ ಹೆಣ್ಮಕ್ಳು ಮಾಂಗಲ್ಯ ಕಾಲುಂಗ್ರನ್ನು ಕೂಡ ಇಟ್ಕೊಳ್ತಾರೆ. ಸಾಕಷ್ಟು ಜನ ಹೆಣ್ಮಕ್ಳೆಲ್ಲ ತೆಗಿಸ್ತಾರೆ. ನಾವು ಕಿವಿ ಒಲೆಗಳನ್ನು ಹಾಕ್ತಿವಿ. ಯಾಕೆ ಆಭರಣಗಳನ್ನು ಯಾಕೆ ತೆಗಿತಾರೆ ಅಂತಂದ್ರೆ, ಒಂದು ಅವನು ಅದರಿಂದ ತನ್ನ ಜೀವಕ್ಕೆ ಯಾವುದೇ ಅಪಾಯ ಮಾಡ್ಕೊಳ್ಬಾರ್ದು, ಮತ್ತೊಂದು ಇನ್ನೊಬ್ಬರ ಜೀವಕ್ಕೆ ಅಪಾಯ ಮಾಡಬಾರ್ದು. ಇನ್ನೊಬ್ಬರ ಜೀವಕ್ಕೆ ಅಪಾಯ ಮಾಡದ ಹಾಗೆ, ತನ್ನ ಜೀವಕ್ಕೆ ಅಪಾಯ ಮಾಡ್ಕೊಳ್ಳದ ಹಾಗೆ ಇರುವಂತ ಆಭರಣಗಳನ್ನು ಧರಿಸೋದ್ರಲ್ಲಿ ತಪ್ಪಿಲ್ಲ. ಅದರಲ್ಲಿ ಒಂದು ದಾರ ಕಟ್ಕೊಳ್ತಾರೆ, ಅದರಿಂದ ಏನೋ ಹಾನಿ ಆಗುತ್ತೆ ಅಂತಿದ್ರೆ ಅವ್ರು ಅದನ್ನು ತೆಗಿತಾರೆ. ಇಲ್ಲ ಅಂತಂದ್ರೆ ಅದನ್ನು ತೆಗೆಯುವಂತ ಅವಶ್ಯಕತೆ ಏನ್ ಬರುತ್ತೆ? ಮಾಂಗಲ್ಯ ಎಷ್ಟೋ ಜನ ಹೆಣ್ಮಕ್ಳಿಗೆ ಇರುತ್ತೆ. ಅವರು ಒಳಗಡೆ ಬಿಡುವಾಗ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಜವಾಬ್ದಾರಿ ಅದು, ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅದು ಅಂತ. ಇಷ್ಟ ಇಲ್ಲ ಅಂತಂದು ಕೊಟ್ಟು ಬರ್ತಾರೆ, ಇಲ್ಲ ಅಂದ್ರೆ ಹಾಕೊಳ್ತಾರೆ. ಅದ್ರ ಏನು ದೊಡ್ಡ ಇದಿಲ್ಲ. ಅದರಿಂದ ಯಾರಿಗಾದ್ರೂ ಮಾರಕ ಅನ್ನಿಸುವಂತಹದ್ದೇನಾದ್ರೂ ಮಾಡ್ತಾರ, ಅವ್ರಿಗೆ ಇನ್ನೊಬ್ಬರ ಜೀವಕ್ಕೆ ಅಪಾಯ ಮಾಡಬಹುದಾ, ಅಥವಾ ತನ್ನ ಜೀವಕ್ಕೆ ಏನೋ ತಾನು ಅಪಾಯ ಮಾಡ್ಕೊಳ್ಬಹುದಾ? ಆ ಥರದ ಪರಿಸ್ಥಿತಿ ಇದ್ದಾಗ ಮಾತ್ರ ಅದನ್ನೆಲ್ಲ ತೆಗೆಸ್ತಾರೆ. ಬಿಟ್ರೆ ಅದೇನು ದೊಡ್ಡ ಗಂಭೀರ ಅಫೆನ್ಸ್ ಅನ್ನೋ ಆಗಲ್ಲ. ಮತ್ತೆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಮಾತಾಡ್ತಾರೆ, ಮತ್ತೊಬ್ಬರ ಜೊತೆ ಮಾತಾಡ್ತಾರೆ. ಅರೆ ಸ್ವಾಮಿ, 5,000 ಜನರ ಜೊತೆಗೂ ಮಾತಾಡುವಂತ ರೈಟ್ಸ್ ನಿಮಗಿದೆ. ನೀವಲ್ಲಿ ಆಟ ಆಡಬಹುದು.